ಚೆನ್ನಾಗಿದೆ ಸರ್. ಡೆವಿಲ್ ಕ್ಯಾರೆಕ್ಟರ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಹೀರೋಗಿನ ವಿಲನ್ ಆಗೇ ಚೆನ್ನಾಗಿ ಕಾಣ್ತಿದ್ದಾರೆ ಡಿ ಬಾಸ್ ಅವರು. ಜೈ ಡಿ ಬಾಸ್. ವಿಲನ್ ಆಗೇ ಚೆನ್ನಾಗಿ ಕಾಣ್ತಿದ್ದಾರೆ ನಮ್ಮ ಬಾಸ್. ಎಲ್ಲರ ಕಣ್ಗೂ ವಿಲನ್ ಆಗೇ ಇರ್ತಾರಲ್ವಾ, ಅವ್ರು ಇರಲಿ ಇಲ್ದಲ್ಲೇ ಹೋಗ್ಲಿ ಮೂವಿ ಚೆನ್ನಾಗಿ ಓಡುತ್ತೆ. ಅವ್ರ ಫ್ಯಾನ್ಸ್ ಓಡಿಸ್ತಾರೆ. ಜೈ ಡಿ ಬಾಸ್ ಅಷ್ಟೇ. ಇದ್ರೆ ನೆಮ್ಮದಿಯಾಗಿರಬೇಕು, ನೆಮ್ಮದಿಯಾಗಿ ಮೂವಿ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲರೂ. ಮೂವಿ ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ಮೂವಿ ನೋಡಿ ನಮ್ಮ ದಾಸ ದರ್ಶನ ಬೆಳೆಸಿ ಹರಿಸಿ ಅವ್ರು ನಿಮ್ಮ ಪ್ರೀತಿ ಯಾವಾಗಲೂ ಅವ್ರ ಮೇಲೆ ಇರಲಿ. ಅವ್ರು ಒಳಗಡೆ ಇದ್ರು ಅಷ್ಟೇ, ಹೊರಗಡೆ ಇದ್ರು ಅಷ್ಟೇ. ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ಲವ್ ಯು ಡಿ ಬಾಸ್. ಜೈ ಡಿ ಬಾಸ್. ಒಂದು ಸ್ವಲ್ಪ ಫೀಲ್ ಇದೆ, ಅವರು ಒಳಗಡೆ ಇದ್ದಾರೆ ನಮ್ಮ ಜೊತೆ ಇಲ್ಲ ಅಂತ. ಆದರೂ ನಾವೇನು ಅವ್ರನ್ನ ಬಿಟ್ಕೊಡಲ್ಲ, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ. ನಮ್ಮ ಪ್ರೀತಿ ಯಾವಾಗಲೂ ಅವ್ರ ಮೇಲೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ಯಾವಾಗಲೂ ಅವ್ರ ಫಿಲಮ್ನ ನೋಡ್ತಾ ಇರಿ, ಬೆಳೆಸ್ತಾ ಇರಿ. ಬಂದು ಫಿಲಮ್ ನೋಡಿ, ಚೆನ್ನಾಗಿದೆ. ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಡಿ ಬಾಸು. ಒಂದು ವಿಲನ್ ಕ್ಯಾರೆಕ್ಟರು, ಒಂದು ಸಾಧು ಕ್ಯಾರೆಕ್ಟರು. ಚೆನ್ನಾಗಿದೆ ಸರ್. ನೀವು ಬಂದು ದಯವಿಟ್ಟು ನೋಡಿ ಫಿಲಮ್ನ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇಂಟರ್ವೆಲ್ ಆದಮೇಲೆ ಸೊ ಎರಡೆರಡು ಕ್ಯಾರೆಕ್ಟ್ರು ತೋರಿಸಿದ್ದಾರೆ. ಒಂದು ಡೆವಿಲು, ಒಂದು ಕೃಷ್ಣ ಅನ್ನೋದು. ಡೆವಿಲ್ ಕ್ಯಾರೆಕ್ಟ್ರ್ ನನಗೆ ಇಷ್ಟ ಆಗಿಲ್ಲ. ಕೃಷ್ಣ ಅನ್ನೋ ಕ್ಯಾರೆಕ್ಟ್ರ್ ನನಗೆ ಇಷ್ಟ ಆಯಿತು. ಸೊ ಪೊಲಿಟಿಕಲಲ್ಲಿ ರಿಯಲ್ ಕ್ಯಾರೆಕ್ಟ್ರು, ಫೇಕ್ ಕ್ಯಾರೆಕ್ಟ್ರ್ ಅಂತ ಇರುತ್ತೆ. ಸೊ ಅದನ್ನು ತೋರಿಸಿದ್ದಾರೆ. ಡೆವಿಲ್ 2 ಇದ್ದರೆ ಚೆನ್ನಾಗಿರ್ತಾಯಿತ್ತು. ಡೆವಿಲ್ 2 ಇದ್ದರೆ ನೋಡ್ಬೋದು. ಅಂದರೆ ಅವರು ಒಳಗಡೆ ಇರೋದು ತುಂಬಾ ನನಗೆ ಎಮೋಷನ್ ಆಗ್ತಾಯಿದೆ. ಅವ್ರು ಬಂದು ಆದಷ್ಟು ಬೇಗ ಈ ಮೂವಿ ನೋಡಿ ಅವರು ನೆಮ್ಮದಿಯಾಗಿರಬೇಕು. ಸೊ ಅವ್ರ ಕಣ್ತುಂಬ ನಾನು ನೋಡಬೇಕನ್ನೋ ಖುಷಿ ಪಡ್ತೀನಿ. ಆ ಮೂವಿ ನೋಡಿದ್ರೆ, ಇನ್ನೂ ಈ ಮೂವಿ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ ನಮ್ಮ ಡಿ ಬಾಸ್ ಸರು. ಸೊ ಹಂಗಾಗಿ ಬಂದು ಅಭಿಮಾನಿಗಳೆಲ್ಲ ಬಂದು ಈ ಮೂವಿಗಳು ನೋಡಬೇಕು ಅನ್ನೋದು. ಸರ್ ಒಳಗಡೆ ಇದ್ದಾರಲ್ವ, ಆದಷ್ಟು ಬೇಗ ಬಂದು ನೋಡಲಿ ಈ ಮೂವಿನ ಅಂತ ಅಷ್ಟೇ ಎಮೋಷನ್ ಅಷ್ಟೇ.